ಕಡೆ ಡೆಂಗ್ಯೂ ಮಗದೊಂದು ಕಡೆ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ಝಿಕಾ ವೈರಸ್ಗೆ ವೃದ್ಧರೊಬ್ಬರು ಬಲಿಯಾಗಿದ್ದಾರೆ ಅನ್ನೋ ಅಪ್ಡೇಟ್ ಸಿಗ್ತಾ ಇದೆ. ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಡೆಂಗ್ಯೂ ಜೊತೆಗೆ ಝಿಕಾ ಆರ್ಭಟ ಕೂಡ ಹೆಚ್ಚಾಗ್ತಾ ಇದೆ. ಝಿಕಾ ವೈರಸ್ಗೆ ಶಿವಮೊಗ್ಗದಲ್ಲಿ ಮೊದಲ ಬಲಿಯಾಗಿದೆ. ಸಿಂಪ್ಟಮ್ಸ್ ಎಲ್ಲ ಸೇಮ್, ರ್ಯಾಷಸ್ ಆಗೋದು, ತಲೆನೋವು, ಮೈಕೈ ನೋವು, ಮಸಲ್ಸ್ ನೋವು ಬರೋದು. ಗಾಂಧಿನಗರದ 74 ವರ್ಷದ ವೃದ್ಧ ಸಾವನ್ನಪ್ಪಿದ್ದಾರೆ. ಜೂನ್ 19ನೇ ತಾರೀಕಿನಿಂದ ಕೂಡ ಜ್ವರ ಬಿಟ್ಬಿಟ್ಟು ಬರ್ತಾ ಇತ್ತು ಅವ್ರಿಗೆ. ಜೂನ್ 21ರಂದು ಝಿಕಾ ವೈರಸ್ ಇರೋದು ದೃಢವಾಗಿತ್ತು. ಟೆಸ್ಟಿಗೆ ಕಳಿಸಿದಾಗ ಆಸ್ಪತ್ರೆಯಿಂದ ಮನೆಗೆ ಕರೆದುಕೊಂಡು ಹೋದ್ರಂತೆ ಕುಟುಂಬಸ್ಥರು ಅವಾಗ. ಬಟ್ ನಿನ್ನೆ ಮನೆಯಲ್ಲಿ ಮೃತಪಟ್ಟಿದ್ದಾರೆ ವೃದ್ಧ. ಶಿವಮೊಗ್ಗದಲ್ಲಾಗಿರುವಂತಹ ಘಟನೆ ಇದು. ಒಂದು ಕಡೆ ಡೆಂಗ್ಯೂ ಆರ್ಭಟ, ಮಗದೊಂದು ಕಡೆ ಝಿಕಾ ವೈರಸ್. ಹವಾಮಾನ ವೈಪರೀತ್ಯ, ಸೊಳ್ಳೆಗಳು ಹೆಂಗೆ ಕಾಡ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಾವು ಎಷ್ಟೇ ಜೋಪಾನ ನೆಟ್ ಹಾಕೊಂಡ್ರೂ ಸಾಕಾಗ್ತಿಲ್ಲ. ಮಸ್ಕಿಟೋ ಕಾಯಿಲ್ಗಳನ್ನು ಬಳಸಿದ್ರೂ ಕೂಡ ಸಾಕಾಗ್ತಾ ಇಲ್ಲ. ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದಲೂ ಕೂಡ ಹಲವು ಜಟಾಪಟಿ ಸಿಎಂ ಮತ್ತು ಡಿಸಿಎಂ ನಡುವೆ ಇರುವಂತದನ್ನು ಗಮನಿಸ್ತಾ ಇದ್ವಿ. ಡಿಸಿಎಂ ಆದೇಶ, ಸಿಎಂ ಅಲಭ್ಯ, ಏನಿದು ಒಳ ಸಮರ? ಡಿಸಿಎಂ ಒಂದು ಡೇಟ್ ಫಿಕ್ಸ್ ಮಾಡಿದ್ರೆ ಸಿಎಂ ಆ ಟೈಮಲ್ಲಿ ಆಗಲ್ಲ ಅಂದ್ರಂತೆ, ಆ ದಿನ ಆಗಲ್ಲ ಅಂದ್ರಂತೆ. ಯಾಕೆ? ಇವರಿಬ್ಬರ ನಡುವೆ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನುವಂಥದ್ದು ಮತ್ತೊಮ್ಮೆ ಪ್ರೂವ್ ಆಗ್ತಾ ಇದೆ. ಸಚಿವರಿಗೆ ಮಾಡೆಲ್ ಆಗೋಕೆ ಡಿಸಿಎಂ ಡಿಕೆಶಿ ಒಬ್ಬರೇ ಆಗ್ಬಿಟ್ರ? ಸಿಎಂ ಯಾಕೆ ಹಿಂಗಂದ್ರು? ಕೆಪಿಸಿಸಿ ಕಚೇರಿಯಲ್ಲಿ ಕಾರ್ಯಕರ್ತರ ಭೇಟಿಗೆ ಡಿಕೆ ಶಿವಕುಮಾರ್ ಸೂಚಿಸಿದ್ರು. ಜೂನ್ 6 ಡೇಟ್ ಫಿಕ್ಸ್ ಮಾಡಿದ್ದಾರೆ. ಅದಕ್ಕೆ ಸಿದ್ದರಾಮಯ್ಯ ಇಲ್ಲ ಜೂನ್ 6 ಆಗಲ್ಲ, ಬೇರೆ ಕಾರ್ಯಕ್ರಮ ಇದೆ ಅಂತ ಹೇಳಿದ್ರಂತೆ. ಹಾಗಾಗಿ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ಕಾರ್ಯಕರ್ತರ ಭೇಟಿಗೆ ಸಿಗ್ತಾ ಇದ್ದಾರೆ.